ಅಂತೀರಿ, ಆಯ್ತು ಅಂತೀರಿ. ಕರ್ತನಿಗೆ ಮಹಿಮೆ ಆಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಲ್ಲಿ 10ನೇ ವಚನ ಮಾತ್ರ ಯಾರಾದರೂ ಒಬ್ಬರು ಓದಿರ್ರಿ. ಜೊತೆಲಿ ಹಾಡ್ಬೇಕು. ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತಂದೆಗೆ ಸ್ತೋತ್ರ ಮಾಡುವೆ. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತಂದೆಗೆ ಸ್ತೋತ್ರ ಮಾಡುವೆ. ಲೋಕದ ಮೇಲೆ ಬಹಳ ಪ್ರೀತಿಯನ್ನಿಟ್ಟಿದ್ದಾರೆ. ಬಹಳ ಪ್ರೀತಿಯನ್ನಿಟ್ಟು ಏನ್ ಮಾಡಿದ್ರು? ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತೆ. ಏನಕ್ಕೆ ಕೊಟ್ಟನು? ಆತನನ್ನು ನಂಬುವವರು ಒಬ್ಬನಾದರೂ ನಾಶವಾಗಬಾರದೆಂಬುದಾಗಿ ಆತನನ್ನು ನಂಬಿದಂತ ನಾವು ನೀವು ಏನಾಗಿದ್ದೀವಿ? ಭಾಗ್ಯವಂತರಲ್ವಾ? ಹಲ್ಲೆಲೂಯಾ. ಆತನನ್ನು ನಂಬಿದಂತ ನಾವು ನೀವು ಭಾಗ್ಯವಂತರು. ಪರಲೋಕದ ದೇವರು ನಾಮವನ್ನು ಮಹಿಮೆಪಡಿಸೋಣ. ಇವತ್ತು ಹಾಡುವಂತ ಹಾಡುಗಳೆಲ್ಲ ಹೊಸ ಹಾಡುಗಳು ಎಲ್ಲ ಕಲಿಸ್ತೀನಿ. ಹಲ್ಲೆಲೂಯಾ. ಹಾಡುಗಳು ಮಾಡೋದಕ್ಕೆ ಆಸೆ ತುಂಬಾ ಇದೆ, ಆದರೆ ಜೋಬಲ್ಲಿ ಹಠ ಇಲ್ಲ. ಒಂದು ಹಾಡಿ ಮಾಡ್ಬೇಕಾದ್ರೆ ಎಷ್ಟೋ ಖರ್ಚಾಗುತ್ತೆ, ಸೇವೆಯಲ್ಲಿ ಬಹಳ ತೊಂದರೆಗಳು ಇರ್ತದೆ. ಹೇಳೋಣ. ಓಕೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ ಆರಾಧನೆ ಆತ್ಮನಿಗೆ ಆರಾಧನೆ, ಆರಾಧನೆ ಆರಾಧನೆ ಓ ಆರಾಧನೆ ಆರಾಧನೆ ಆತ್ಮನಿಗೆ ಆರಾಧನೆ. ದೇವಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತಂದೆಗೆ ಸ್ತೋತ್ರ ಮಾಡುವೆ. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತಂದೆಗೆ ಸ್ತೋತ್ರ ಮಾಡುವೆ. ಸಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಸಿಲುಬೆಗೆ ಹಾಕಿಸಿಕೊಂಡು ಲೋಕಕ್ಕಾಗಿ ಸತ್ತೆನೋ. ಲೋಕವು ಸಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಸಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನೋ. ಮಾತಾಡಿದ್ರೆ ನಮಗಾದರೂ ಯೇಸು ಕ್ರಿಸ್ತನ ವಾಕ್ಯ ಶಕ್ತಿಯಾಗಿದೆ. ಸಿಲುಬೆ ಮಾತು ಅನ್ಯರಿಗೆ, ಸಿಲುಬೆ ಮಾತು ಲೋಕದವರಿಗೆ ಹುಚ್ಚು ಮಾತಾಡಿದೆ. ನಮಗಾದರೂ ಯೇಸು ಕ್ರಿಸ್ತನ ವಾಕ್ಯ ಶಕ್ತಿಯಾಗಿದೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ, ಆರಾಧನೆ ಆರಾಧನೆ ಆತ್ಮನಿಗೆ ಆರಾಧನೆ,
ಎಷ್ಟೊಂದು ಪ್ರೀತಿಯ ಬಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತಂದೆಗೆ ಸ್ತೋತ್ರ ಮಾಡುವೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗುವನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗುವನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಯೇಸುವನೇ ತಿಳಿಯುವುದೇ ಮಹಿಮೆಯ ನಿತ್ಯ ಜೀವ, ನಂಬಿರುವೆ ಹಿಂಬಾಲಿಸಿ ಸದಾಕಾಲ ಜೀವಿಸುವೆ. ಯೇಸುವನೇ ತಿಳಿಯುವುದೇ ಮಹಿಮೆಯ ನಿತ್ಯ ಜೀವ, ನಂಬಿರುವೆ ಹಿಂಬಾಲಿಸಿ ಸದಾಕಾಲ ಜೀವಿಸುವೆ. ಆರಾಧನೆ 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 ಯೇಸುವಿಗೆ ಆರಾಧನೆ 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 ಆತನಿಗೆ ಆರಾಧನೆ. ದೇವರು ತನ್ನ ಮೇಲೆ ಎಷ್ಟೊಂದು ಪ್ರೀತಿಯ ಬಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತಂದೆಗೆ ಸ್ತೋತ್ರ ಮಾಡುವೆ. ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು, ಎಲ್ಲದರ ಮೇಲೆ ಇರಿಸಿ ಸಭೆಗೆ ಸ್ಥಿರಸಾಗಿ ನೆಲೆಸಿದನು. ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು, ಎಲ್ಲದರ ಮೇಲೆ ಇರಿಸಿ ಸಭೆಗೆ ಸ್ಥಿರಸಾಗಿ ನೆಲೆಸಿದನು. ಕ್ರಿಸ್ತನಲ್ಲಿ ಪಡುವ ಪ್ರಯಾಸ ಎಂದಿಗೂ ವ್ಯರ್ಥವಲ್ಲ, ಜಯವಂತಿದಾತರು ಜಯಮಾಲೆ ಹಿರಿಯರ ಮಧ್ಯಾದ ನೀಡುವರು. ಕ್ರಿಸ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ, ಜಯವಂತಿದಾತರು ಜಯಮಾಲೆ ಹಿರಿಯರ ಮಧ್ಯಾದ ನೀಡುವರು. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ 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 ಆತ್ಮನಿಗೆ ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಆತ್ಮನಿಗೆ ಆರಾಧನೆ. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯ ಬಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತಂದೆಗೆ ಸ್ತೋತ್ರ ಮಾಡುವೆ. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯ ಬಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತಂದೆಗೆ ಸ್ತೋತ್ರ ಮಾಡುವೆ. ಎಷ್ಟು ಜನ ಕಾಣ್ತಾರೆ, ಪಲ್ಲವಿ ಮಾತ್ರ ಅರ್ಥ ಆಯ್ತು, ಏನು ಅರ್ಥ ಆಗ್ಲಿಲ್ಲ. ಗಲಾತ್ಯ ಒಂದು ಎಫೆಸತಿಗಿರಿ 1ನೇ ಅಧ್ಯಾಯ
ಜಯವಂದಿದಾತನು ಜಯಮಾಲೆ ಹಿರಿಯರ ಮಧ್ಯದಲ್ಲಿ ನೀಡುವನು. 24 ಹಿರಿಯರ ಮಧ್ಯದಲ್ಲಿ ಏನ್ ಮಾಡ್ತಾನೆ? ಜಯಮಾಲೆ ನೀಡುತ್ತಾನೆ. ಯಾರಿಗೆ? ಕ್ರಿಸ್ತನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂತವರಿಗೆ, ತಂದೆ ದೇವರ ವಾಕ್ಯಗಳು ಕೈಗೊಂಡು ನಡೆಯುವಂತವರಿಗೆ ಅದೇನ್ ಮಾಡ್ತಾನೆ ಅಂತಂದ್ರೆ ಜಯಮಾಲೆ ನೀಡುತ್ತಾನೆ. ಎಲ್ಲಿ? ಪರಲೋಕದಲ್ಲಿ ಹಿರಿಯರ ಮಧ್ಯದಲ್ಲಿ ನೀಡುತ್ತಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ಮತ್ತೊಂದು ಹಾಡನ್ನು ಆಡುವ ನನ್ನ ಜೀವಿತ ಕಾಲವೆಲ್ಲ ಎಂಬ ಹಾಡನ್ನು ಆಡುತ್ತಾ ದೇವರ ನಾಮವನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ನಿಮ್ಮ ವಿಷಯದಲ್ಲಿ ನಾನು ಸಂತೋಷ ಪಡ್ತೀನಿ. ಏನಪ್ಪಾ ಅಂದ್ರೆ ಎಲ್ಲರೂ ಬಹಳ ಚೆನ್ನಾಗಿ ಚಪ್ಪಾಳೆಗಳು ತಟ್ತೀವಿ. ನಾವು ಕೆಲವು ನೋಡ್ತೀವಲ್ಲ ಸಿಟಿಗಳ ಮಧ್ಯದಲ್ಲಿ, ಅವ್ರು ಚಪ್ಪಾಳೆನೇ ತಟ್ಟಂಗಿಲ್ಲ. ಅದಕ್ಕೆ ದೇವರು ಅದಕ್ಕೆ ಹೇಳಿರ್ಬೋದು, ಏನಪ್ಪಾ ಅಂದ್ರೆ ಬಡವರಾಗಿರುವಂತವ್ ನೀವು ಧನ್ಯರಂತೆ ಸ್ವಾಮಿ, ಅದಕ್ಕೆ ಹೇಳಿರ್ಬೋದು. ಚಪ್ಪಾಳೆನೇ ತಟ್ಟಂಗಿಲ್ಲ, ಬಾಯಿಗಳು ತೆರೆಯಂಗಿಲ್ಲ, ಹಂಗೇ ಕುಂತ್ಕೊಳ್ತಾರೆ. ಬಹಳ ಸಂತೋಷ ಆಗ್ತದೆ ನಿಮ್ಮ ನೋಡಿ, ನಮಗೂ ಜೀವನ ಉಂಟಾಗ್ತದೆ. ಓಕೆ. ನನ್ನ ಜೀವಿತ ಕಾಲವೆಲ್ಲ ಕ್ರಿಸ್ತನ ಮಹಿಮೆ ಹೇಳುವೆನು. ನನ್ನ ಉಸಿರಿರುವ ಕೊನೆ ತನಕ ನಿನ್ನ ವರ್ಣಿಸಿ ಆಡುವೆನು. ಜೀವಿತ ಕಾಲವೆಲ್ಲ ಕ್ರಿಸ್ತನ ಮಹಿಮೆ ಹೇಳುವೆನು. ನನ್ನ ಉಸಿರಿರುವ ಕೊನೆ ತನಕ ನಿನ್ನ ವರ್ಣಿಸಿ ಹಾಡುವೆನು. ನನ್ನ ಜೀವಿತ ಕಾಲವೆಲ್ಲ ಕ್ರಿಸ್ತನ ಮಹಿಮೆ ಹೇಳುವೆನು. ನನ್ನ ಉಸಿರಿರುವ ಕೊನೆ ತನಕ ನಿನ್ನ ವರ್ಣಿಸಿ ಹಾಡುವೆನು. ಮಾರ್ಗವೇ ಸತ್ಯವೇ ಜೀವವೇ ಸಯ, ಮಾರ್ಗವೇ ಸತ್ಯವೇ ಜೀವವೇ ಸಯ. ನಿನ್ನ ವರ್ಣಿಸಿ ಹಾಡುವೆನು.
ಮಾರ್ಗವೇ ಸತ್ಯವೇ ಜೀವನೇ యేసయ్యా ಮಾರ್ಗವೇ ಸತ್ಯವೇ ಜೀವನೇ యేసయ్యಾ ಹಲ್ಲೆಲೂಯಾ. ಎಷ್ಟು ಜನ ಹಾಡ್ತಾ ಇದ್ದೀರಮ್ಮ ಹಲ್ಲೆಲೂಯಾ. ನಾವು ದೇವಾಲಯಕ್ಕೆ ಏನಕ್ಕೋಸ್ಕರ ಬಂದಿದೆ ಹೇಳಿ ನೋಡೋಣ. ದೇವರನ್ನ ಆರಾಧಿಸುವುದಕ್ಕೋಸ್ಕರ ಬಂದಿದೆ, ಕರೆಕ್ಟ್ ಅಲ್ವಾ? ನಾನು ಬಹಳ ಸಭೆಗಳಿಗೂ ಹೇಳ್ತೀನಿ, ನಾವು ಕಾಣಿಕೆ ತೆಗೆದುಕೊಂಡು ಬರ್ತೀವಿ ಏನಕ್ಕೋಸ್ಕರ? ದೇವಾಲಯದ ಬೊಕ್ಕಸಕ್ಕೆ ಹಾಕುವುದಕ್ಕೋ ಇಲ್ಲ ಮನೆಗೆ ತೆಗೆದುಕೊಂಡು ಹೋಗುವುದಕ್ಕೆ? ಹಾಗೆ ಹೋಗ್ತಿರ್ತಾರ ನೀವು, ಯಾರು ಮನೆಗೆ ತೆಗೆದುಕೊಂಡು ಹೋಗಲ್ಲ ತಾನೆ, ಹಲ್ಲೆಲೂಯಾ. ಮತ್ತು ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ಬಂದಂತ ಯಾರೇ ಆಗ್ಲಿ, ಮುದುಕರಾಗ್ಲಿ ಯೌವನಸ್ಥರಾಗ್ಲಿ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ, ನೀವು ದೇವರನ್ನ ಘನಪಡಿಸ್ತೀರಿ, ಹಲ್ಲೆಲೂಯಾ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದ ಮೇಲೆ ವಾಸ ಮಾಡುವಂತ ದೇವರಾಗಿದ್ದ. ಕರ್ತನಿಗೆ ಸ್ತೋತ್ರವಾಗಲಿ. ಭಕ್ತರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಾರ್ಗವೇ ಸತ್ಯವೇ ಜೀವನೇ యేసయ్యಾ. ಚೆನ್ನ ಹಾಡಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇದಾದ್ರೆ ಹಾಡ್ಬೇಕು. ಅಯ್ಯ ಹೇಳೋಣ, ಮಾರ್ಗವೇ ಸತ್ಯವೇ ಜೀವನೇ యేసయ్యಾ. ಇನ್ನು ಸಮಯ ಬಹಳಷ್ಟಿದೆ. ಇವತ್ತು ನಾನು ಹೆಂಗೆ ನೆನೆಸ್ತಾ ಇದ್ದೀನಿ ಅಂತಂದ್ರೆ, ಕೊಟ್ಟಿಗೆಯಿಂದ ಬಿಟ್ಟ ಕರಗಳು ಹೆಂಗೆ ಕುಡುಗು ಕುಪ್ಪಳಿಸಿ ದೇವರನ್ನು ಘನಪಡಿಸ್ತಾವೋ ಹಂಗೆ ಇವತ್ತು ನೀವು ಘನಪಡಿಸ್ಬೇಕು ದೇವರನ್ನ, ಹಲ್ಲೆಲೂಯಾ, ಆಮೆನ್. ಯಾಕಂದ್ರೆ ನಾವು ಬಹಳ ಕಡೆಗೆ ಹೋದಾಗ ಚೆನ್ನಾಗಿ ಕುಡಿಸ್ತೀವಿ, ಈ ಸಭೆಗೆ ಬಂದಾಗ ನಾನು ಕುಡಿಸಕ್ ಆಗೇ ಇಲ್ಲ, ಹಾಗೆ ಬಂದಾಗ ಹೋಗ್ಬಿಟ್ಟಿದೆ, ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಮೆಥಡಿಸ್ಟ್ ಸಭೆಗಳಲ್ಲಿ ಉಜ್ಜೀವನ ಬರ್ಬೇಕು. ನಾನು ಮೆಥಡಿಸ್ಟ್ ಸಭೆಯವರು, ಅದಕ್ಕೆ ಇರೋದ್ರಿಂದ ನಾನು ಬಹಳ ಟೈಮ್ ಈ ಸಭೆಗೆ ನಾನು ಬರ್ತಾ ಇದ್ದೀನಿ. ಇಲ್ಕಂದ್ರೆ ಒನ್ ಟೈಮ್ ಬಂದು ಬೇಡಪ್ಪ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮೆಥಡಿಸ್ಟ್ ಸಭೆಗಳು ಉಜ್ಜೀವನ ಹೊಂದಬೇಕಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಬ್ಬ ಮನುಷ್ಯ ದೊಡ್ಡ ಮೀಟಿಂಗ್ ನನ್ನ ಕರೆದಿದ್ದ, ಬಹಳ ದೊಡ್ಡ ಮೀಟಿಂಗ್ ಕರೆದಿದ್ದ. ಕರೆದ್ಬಿಟ್ಟು ಏನಂದ್ರೆ ಅಂತಂದ್ರೆ, ಪೆಂಟೆಕೋಸ್ಟ್ ಸಭೆ ಸೇವಕರು ಈ ಕಡೆ ಕೇಳ್ಬೇಕಮ್ಮ, ತಂಗಿ ಈ ಕಡೆ ಕೇಳ್ಬೇಕು. ಏನಂದ್ರೆ ಅಂದ್ರೆ, ಅಯ್ಯ ಏನಂದ್ರೆ ಗೊತ್ತಾ, ಅವರು ಮೆಥಡಿಸ್ಟ್ ಸಭೆ ವಿಶ್ವಾಸಿಗಳು ಸತ್ತ ಸಮಾಧಿಗೆ ಹೋಲಿಕೆ ಆಗಿರತ್ರು. ಏನಂದ್ರು? ಸತ್ತ ಸಮಾಧಿಗೆ ಹೋಲಿಕೆ ಆಗಿದಾರ ಅಂದಾಗ ನನಗೆ ಬಹಳ ದುಃಖ ಆಗ್ಬೇಕು. ಯಾಕೆ ದುಃಖ ಪಟ್ಟಿನಂತಂದ್ರೆ, ನೋಡಿ ಈ ನೆಹೆಮೀಯ ಏನ್ ಮಾಡ್ತಾನಂತಂದ್ರೆ, ಯೆರೂಸಲೇಮಿನ ಪೌಳಿ ಗೋಡೆಗಳು ಮತ್ತೆ ಯೆರೂಸಲೇಮು ನಾಶವಾದಾಗ ಏನ್ ಮಾಡ್ತಾನೆ? ಬಹಳ ದುಃಖ ಪಡ್ತಾನೆ, ಬಹಳ ಅಳುತ್ತಾನೆ. ಅಂದ್ರೆ ಒಂದು ನಮ್ಮ ತಾಯಿ ಸಭೆ ಮೆಥಡಿಸ್ಟ್, ಕರೆಕ್ಟ್ ಅಲ್ವಾ? ನಮ್ಮ ತಾತನವರು ನಮ್ಮ ಅಪ್ಪನವರು ನಾವು ಅಲ್ಲಿ ಹುಟ್ಟಿ ಬೆಳೆದಿದ್ವಿ, ಮತ್ತೆ ಅಲ್ಲಿಂದ ನಾವು ಜೀವಿಸ್ತಾ ಇದ್ದೀವಿ. ಅದಂದಾಗ ಬಹಳ ದುಃಖ ಆಯ್ತು. ಹಾಗೆ ಸೇವಕರಿಗೆ ಒಂದು ಮಾತು ಹೇಳಿದ್ರೆ, ಅಯ್ಯ ಹಂಗೆಲ್ಲ ಅನ್ಬಾರ್ದು. ಯಾಕಂದ್ರೆ ತೀರ್ಪು ಮಾಡೋದಕ್ಕೆ ನೀವು ಯಾರು? ತೀರ್ಪು ಮಾಡೋದಕ್ಕೆ ನೀವು ಯಾರು? ಮೆಥಡಿಸ್ಟ್ ಸಭೆಯಿಂದ ಬಂದಂತ ನನ್ನನ್ನ ನೀವು ಕರೆದಿದ್ರಲ್ವ, ನಾನು ಮೆಥಡಿಸ್ಟ್ ಅಲ್ಲ. ಒಂದು ವೇಳೆ ನೀವು ಬೇಗ ದೇವರನ್ನ ಕಂಡುಕೊಂಡು ನೀವು ಬೇಗ ಎಲ್ಲ ರೀತಿಯಲ್ಲಿ ತಿಳ್ಕೊಂಡಿರ್ಬೋದು, ಆದ್ರೆ ನಮ್ಮ ಜನರು ಲೇಟ್ ಆಗಿ ತಿಳಿದುಕೊಂಡ್ರು ಬಹಳ ಲೇಟೆಸ್ಟ್ ಆಗಿ ದೇವರನ್ನ ಕೊಂಡಾಡ್ತಾರೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಕೈ ನಾವೇನ್ ಮಾಡ್ಬೇಕಂದ್ರೆ, ನಾವು ಬಲ ಹೊಂದಿಕೊಳ್ಬೇಕು. ಯಾವ ರೀತಿ ಬಲ ಹೊಂದಿಕೊಳ್ಬೇಕು? ನಾವು ದೇವರನ್ನ ಘನಪಡಿಸುತ್ತಾ ದೇವರನ್ನ ಸ್ತುತಿಸುತ್ತಾ ನಾವು ಬಲ ಹೊಂದಿಕೊಳ್ಬೇಕು. ಯಾಕಂದ್ರೆ ದಾವೀದನು ಹಾಗೆ ಬಲ ಹೊಂದಿಕೊಂಡನಂತೆ. ಪ್ರೈಸ್ ಲಾರ್ಡ್. ದಾವೀದನು ಹೇಗೆ ಬಲ ಹೊಂದಿಕೊಂಡ? ದೇವರನ್ನ ಘನಪಡಿಸುತ್ತಾ ಬಲ ಹೊಂದಿಕೊಂಡಂತ. ನೀವಂಗೆ ಬಲ ಹೊಂದಿಕೊಳ್ಬೇಕು, ಸರಿನಾ? ಹೇಗೆ ಕುಣಿತೀರಿ? ಕೊಟ್ಟಿಗೆಯಿಂದ ಬಿಟ್ಟ ಕರಗಳನ್ನು ಕುಣಿದು ಕುಪ್ಪಳಿಸ್ತೇನಮ್ಮ ನೀವು. ಓಕೆ, ದೇವ್ರ ಆಡೋಣ. ಮಾರ್ಗವೇ ಎಲ್ಲರೂ ಆಡೋಣ. ಸತ್ಯವೇ ಜೀವನೇ యేసయ్యಾ. ಮಾರ್ಗವೇ ಹೇಳುವ, ಸತ್ಯವೇ ಜೀವನೇ యేసయ్యಾ. ನನ್ನ ಜೀವಿತ ಕಾಲ ಕ್ರಿಸ್ತನ ಮಹಿಮೆ. ಒಂದು ಶಬ್ದ ಏನ್ ಆಡ್ತಾ ಇದ್ದಾನೆ ಭಕ್ತನು? ಏನ್ ಹೇಳ್ತಾ ಇದ್ದಾನೆ? ನನ್ನ ಜೀವಿತ ಕಾಲವೆಲ್ಲ ಕ್ರಿಸ್ತನ
ಮಹಿಮೆ ಏನ್ ಮಾಡ್ಬೇಕು? ಹೇಳುವೆನು. ಈ ಕಡೆ ಕೇಳ್ತಾ ಇದ್ದೀವಿ, ಈ ಕಡೆ ಕೇಳಿ. ನನ್ನ ಉಸಿರಿರುವ ಕೊನೆ ತನಕ ನಿನ್ನ ವರ್ಣಿಸಿ ಆಡುವೆನು. ಹೇಳೋಣ ಹೇಳೋಣ. ನನ್ನ ಜೀವಿತ ಕಾಲದಲ್ಲ ಉಸರವಾಗಿ ಹೇಳುವೆನು. ನನ್ನ ಉಸಿರಿರುವ ಕೊನೆ ತನಕ ನಿನ್ನ ವರ್ಣಿಸಿ ಆಡುವೆನು. ನನ್ನ ಜೀವಿತ ಕಾಲದಲ್ಲ ಉಸರವಾಗಿ ಹೇಳುವೆನು. ನನ್ನ ಉಸಿರಿರುವ ಕೊನೆ ತನಕ ನಿನ್ನ ವರ್ಣಿಸಿ ಆಡುವೆನು. ಆಗಲೇ ಸತ್ಯ ಜೀವನಿಗೆ ಜೀವನದಲ್ಲಿರುವಂತ ನಾವು ನೀವು ಆ ಪರಲೋಕದ ದೇವರನ್ನು ಮಹಿಮೆಪಡಿಸೋಣ. ಮರಣವನ್ನು ನೀ ಜಯಿಸಿ ನಿರೀಕ್ಷೆ ನೀಡಿರುವೆ. ಸತ್ಯದೇವರು ನೀನೇ ಎಂದು ವೇದವು ಹೇಳುತ್ತಿದೆ. ಮರಣವನ್ನು ನೀ ಜಯಿಸಿ ನಿರೀಕ್ಷೆ ನೀಡಿರುವೆ. ಸತ್ಯದೇವರು ನೀನೇ ಎಂದು ವೇದವು ಹೇಳುತ್ತಿದೆ. ಮಾರ್ಗವೇ ಸತ್ಯವೇ ಜೀವನಿರೇ ಸಯ. ಮಾರ್ಗವೇ ಅವೇ ಸತ್ಯವೇ ಜೀವನಿರೇ ಸಯ. ನಮ್ಮ ಜೀವಿತ ಕಾಲದಲ್ಲ ಉತ್ತರವಾಗಿ ಹೇಳುವೆನು. ನನ್ನ ಉಸಿರಿರುವ ಕೊನೆ ತನಕ ನಿನ್ನ ವರ್ಣಿಸಿ ಮಾಡುವೆನು. ನನ್ನ ಜೀವಿತ ಕಾಲದಲ್ಲ ಉತ್ತರವಾಗಿ ಹೇಳುವೆನು. ನನ್ನ ಉಸಿರಿರುವ ಕೊನೆ ತನಕ ನಿನ್ನ ವರ್ಣಿಸಿ ಮಾಡುವೆನು. ಆಗಲೇ ಅವೇ ಸತ್ಯವೇ ಜೀವನಿ ಜೀವನಿರೇ ಸಯ. ಮಾರ್ಗವೇ ಅವೇ ಸತ್ಯವೇ ಜೀವನಿರೇ ಸಯ. ಜೀವನಿರೇ ಸಯ. ಜೀವನಿರೇ ಈ ವೇದ ಏನ್ ಹೇಳುತ್ತೆ ಹೇಳಿ? ಈ ವೇದ ಇದೆಯಲ್ವಾ, ಈ ಸತ್ಯವೇದ ಏನಂತ ಹೇಳ್ತಾ ಇದೆ ಅಂತ ನೋಡಿ. ಮರಣವನ್ನು ನೀ ಜಯಿಸಿ ನಿರೀಕ್ಷೆ ನೀಡಿರುವೆ. ಸತ್ಯದೇವರು ನೀನೇ ಎಂದು ವೇದವು ಹೇಳುತ್ತಿದೆ. ಮಾರ್ಗವೇ ಸತ್ಯ ದೇವರು ಯಾರು? ಯೇಸು ಎಂಬುದಾಗಿ ಯಾವ್ದು ಇದೆ? ನಾವು ಕೈಗೊಂಡು ನಡೆಯುವಂತ ವೇದ ಹೇಳ್ತಾ ಇದೆ. ಆಮೇಲೆ ನಾವು ದಿನನಿತ್ಯವೂ ಸೇವಿಸುವ ವೇದ
ಹೇಳ್ತಾ ಇದೆ, ನೀನು ಆರಾಧಿಸುವಂತ ದೇವರು ಸತ್ಯ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಉಂಟಾಗಲಿ. ನಾವು ಸತ್ಯ ದೇವರು ನಿತ್ಯ ಜೀವವನ್ನು ಅನುಗ್ರಹಿಸುವ ಆತನನ್ನು ನಾವು ಕೊಂಡಾಡುತ್ತಾ ಇದ್ದೀವಿ. ಒಂದು ದಿನ ನನ್ನ ಒಳಗಡೆ ಹೀಗೆ ದೇವರ ಹತ್ರ ಮಾತಾಡಿದ ಟೈಮ್ಸ್ ಪರವಾಗಿಲ್ವಾ? ಓಕೆ. ಒಂದಿನ ಹೀಗೆ ನಾನು ಬೈಕ್ ತಗೊಂಡು ಒಂದು ಸ್ಕೂಟಿ ತಗೊಂಡು ಹೋಗ್ತಾ ಇದ್ದೆ ಬೆಂಗಳೂರು ಒಂದು ಸರ್ಕಲ್ ಅಲ್ಲಿ ಸಿಗ್ನಲ್ ಬಂತು, ನಿಂತ್ಕೊಂಡಾಗ ಪಕ್ಕದಲ್ಲಿ ಒಬ್ರು ಒಂದು ಕಾರಲ್ಲಿ ಒಂದು ಹಾಡು ಹಾಕಿದ್ರು. ಏನಪ್ಪಾ ಅಂತಂದ್ರೆ, ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳ್ತೈತೆ ಅಂತ ಹಾಕಿದ್ರು. ನಾನು ಅಂದ್ಕೊಂಡೆ, ಒಮ್ಮೆ ಕೇಳ್ತಾ ಇದ್ದೆ, ಸಿಗ್ನಲ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, ನನಗೆ ಪರಿಶುದ್ಧಾತ್ಮ ಮಾತಾಡ್ತಾ ಇದ್ದ. ಗೊಂಬೆ ಹೇಳುವುದಕ್ಕೆ ಹೆಂಗೆ? ನಿರ್ಜೀವಿ ವಸ್ತು ಆಗಿರುವಂತ ಗೊಂಬೆ ಏನ್ ಹೇಳ್ತದೆ? ಏನು ಹೇಳಂಗಿಲ್ಲ. ಜೀವದಿಂದಿರುವಂತ ನಾನೇ ಹೇಳಬೇಕಾದ ಸರ್ವಶಕ್ತನೆಂಬ ಯಾರಯ್ಯ. ಹಾಗೆ ನನ್ನ ಒಳಗಡೆ ಒಂದು ಹಾಡು ಬಂತು, ಅದು ನನ್ನ ತಮ್ಮನಿಗೆ ಕೊಟ್ಟಿದ್ದೀನಿ. ಅವನು ಸಿಡಿ ಮಾಡಿಬಿಟ್ಟು ಅದು ಹಿಂಗಿತ್ತಂತ, ನಿನ್ನ ಮಹಿಮೆಯ ನೋಡಿ యేసయ్య ರಕ್ಷಕನೆಂದು ಹೇಳಿದೆ, ನಿನ್ನ ಮಹಿಮೆಯ ನೋಡಿ యేసయ్య ಹೃದಯ ನೀರೇ ರಕ್ಷಕನೆಂದು ಹೇಳಿದೆ. ಯಾರ ಹೃದಯ ಹೇಳ್ತಾ ಇದೆ? ಯಾರ ಹೃದಯ ಹೇಳ್ತಾ ಇದೆ? ಕೀರ್ತನೆಗಾರರು ಹೇಳ್ತಾರೆ, ಏನಂತಂದ್ರೆ, ಯಾರು ದೇವರನ್ನ ಆರಾಧಿಸ್ತಾರಂತಂದ್ರೆ, ಸತ್ತವರು ಯಾರು ದೇವರನ್ನು ಕೊಂಡಾಡೋದಿಲ್ಲ, ಮೌನ ಲೋಕ ಸೇರಿದವರು ಯಾರು ಆತನನ್ನು ಸ್ತುತಿಸುವುದಿಲ್ಲ. ಜೀವದಿಂದಿರುವಂತ ನಾನು ಮತ್ತೆ ನೀವುಗಳು ಏನ್ ಮಾಡ್ಬೇಕಂತೆ? ಆತನು ಮಹಿಮೆ ದೊಡ್ಡದೆಂಬುದಾಗಿ ಹೇಳಿ ಆಡ್ಬೇಕಾಗಿದೆ. ಹಲ್ಲೆಲೂಯಾ. ನಾವು ಹಾಡೋಣ ಎಲ್ಲರೂ ಸೇರಿ. ಹಲ್ಲೆಲೂಯಾ. ನಿನ್ನ ಮಹಿಮೆಯ ನೋಡಿ యేసయ్య ಹೃದಯ ನೀನೇ ರಕ್ಷಕನೆಂದು ಹೇಳಿದೆ, ನಿನ್ನ ಮಹಿಮೆಯ ನೋಡಿ యేసయ్య ಹೃದಯ ನೀನೇ ರಕ್ಷಕನೆಂದು ಹೇಳಿದೆ, ನಿನ್ನ ಹಾಗೆ ಯಾರಿಲ್ಲ ಅದ್ಭುತ ಮಾಡುವವರು, ನಿನ್ನ